ಶ್ರೀ ಸದ್ಗುರು ಶಾಂತೇಶ್ವರ ದೇವರ ಒಂದು ಆಶೀರ್ವಾದದಿಂದ ನಾವು ನಿನ್ನೆ 1ನೇ ವರ್ಷ ಬಹಳ ಯಶಸ್ವಿಯಾಗಿ ನಾವು ನಡೆಸಿದ್ದೀವಿ. ಇವತ್ತು ಡೇ 2ನೇ ದಿನ ನಾವು ಎಲ್ಲ ಒಂದು ಆಟಗಾರರು ಹಾಗೂ ನಮ್ಮೆಲ್ಲ ಅತಿಥಿಗಳ ಇಂಡಿ ನಗರದ ಸಮಸ್ತ ಎಲ್ಲ ನಮ್ಮ ಆತ್ಮೀಯರ ಒಂದು ಸಹಾಯದಿಂದ ನಾವು ಯಶಸ್ವಿಯಾಗಿ ನಿನ್ನೆ ನಡೆಸಿದ್ದೀವಿ. ಇವತ್ತು 2ನೇ ದಿನ, ಇದು ಸಾಯಂಕಾಲ 4 ಗಂಟೆ ಫೈನಲ್ ಆಡಿಸ್ತಾ ಇದ್ದೀವಿ. ಈಗ ಫಸ್ಟ್ ಒಂದು ಪ್ರಥಮ ಪಂದ್ಯ ಇವತ್ತಿನ ಒಂದು SK ಬಾಯ್ಸ್ ಟೀಮಿನವರು ಕ್ಯಾಪ್ಟನ್ ಬರಬೇಕು. ಅದ್ರ ಜೊತೆಗೆ ಅಸ್ಲಂ ಬಾಯ್ಸ್ ನೀವು ಕೂಡ ಬರಬೇಕು ಟೀಮಿನ ಕ್ಯಾಪ್ಟನ್. ಈಗ ನಮ್ಮ ಹಿರಿಯ ಆಟಗಾರರು, ಶಾಂತೇಶ್ವರ್ ಕಮಿಟಿಯ ಹಿರಿಯ ಆಟಗಾರರು ಶಿರೋಣ ಪತ್ತಾರ್ ಅವರು ಹಾಗೂ ನಮ್ಮ ಆತ್ಮೀಯರಾದಂಥ ಕಣ್ಣ ಸರ್ ಪೂಜಾರಿ ಅವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಟಾಸ್ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ಗೆದ್ದಿದ್ದಾರೆ. ಕಾಯ್ದು ನೋಡ್ಬೇಕು ಅವರು ಏನು ಒಂದು ಆಯ್ಕೆ ಮಾಡ್ತಾರಂತ. ಈ 2ನೇ ಒಂದು ಪಂದ್ಯಕ್ಕೆ ಒಂದು ನಮ್ಮ ಸ್ನೇಹಿತನಾದ ಮಾಂತೇಶ್ ಕುಂಬಾರ್ ಅವರ ಒಂದು ಫೋಟೋ ಪೂಜೆ ನಾವು ಕಮಿಟಿ ವತಿಯಿಂದ ಮಾಡ್ತಾ ಇದೀವಿ. ನಗು ಅದು ಹಾರಕ್
ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಶುಭೋದಯ ಎಲ್ಲ ಅಭಿಮಾನಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ. ಮೊದಲನೇ ಪಂದ್ಯ ಪ್ರಾರಂಭ ಆಗ್ತಾ ಇದೆ ಇವಾಗ. ಅಸ್ಲಾಂ ಸಿಸಿ ವರ್ಸಸ್ SK ಬಾಯ್ಸ್. ವೇದಿಕೆ ಮೇಲಿದ್ದಾರೆ, ವೇದಿಕೆ ಮೇಲೆ ಬರ್ರಿ. SK ಬಾಯ್ಸ್ ಫೀಲ್ಡಿಂಗ್ ಸೆಟ್ ಮಾಡ್ರಿ. ಸಾರಿ, ಓಕೆ ಓಕೆ. ಅಸ್ಲಾಂ ಸಿಸಿ ಬಿಳಿಗಿ, ಓಕೆ. ಕ್ಯಾಪ್ಟನ್ ಬಿಳಿಗಿ, ನಿಮ್ಮ ಒಂದು ಫೀಲ್ಡಿಂಗ್ ಅನ್ನು ಸೆಟ್ ಮಾಡಬೇಕು. ಧನ್ಯವಾದಗಳು. ನಮ್ಮೆಲ್ಲ ಆತ್ಮೀಯರು ಬಹಳ ಒಂದು ಶ್ರಮದಿಂದ ಎಲ್ಲರೂ ಸಪೋರ್ಟ್ ಮಾಡಿ ಈ ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಆತ್ಮೀಯರಾದಂಥ ಚಿದುಗೌಡ ಬಿರಾದರ್ ಅವರು, ಬಸು ಸಿರ್ನಾಳ್ ಅವರು, ಸೈಬಣ್ಣ ಗೊರ್ನಾಳ್ ಅವರು, ಮಲ್ಲು ದೇವರವರು ಸಹೋದರನಾದಂಥ, ಅದೇ ರೀತಿ ಫನೇಂದ್ರ ಪತ್ತಾರ್ ಅವರು, ಎಲ್ಲರ ಒಂದು ಸಹಕಾರದಿಂದ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಪಂದ್ಯಾವಳಿ ನಾವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ಅಸ್ಲಾಂ ಬಾಯ್ಸ್ ಅವರು ಫೀಲ್ಡಿಂಗ್ ಮಾಡ್ತೀರಿ? ಹಲೋ, ಹಾಂ, ಆದಷ್ಟು ನೀವು ಜಲ್ದಿ ಫೀಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು. 6 ಓವರಿನ ಮ್ಯಾಚ, 2 ಓವರ್ ಪವರ್ ಪ್ಲೇ, 4 ಮಂದಿ ಬಾಲರ, ಇಬ್ಬರಿಗೆ 2 ಓವರ, ಇಬ್ಬರಿಗೆ 1 ಓವರ. ಬೇಕಂದ್ರೆ ನೀವು 1 ಓವರ್ 6 ಮಂದಿನೂ ಹಾಕ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಇಬ್ಬರಿಗೆ 2 ಓವರ್ ಐತಿ. ಯಾರೇ ಗ್ರೌಂಡ್ನ ಒಳಗಿದ್ರು ಹೊರಗೆ ಬರ್ರಿ. ತಮ್ಗೋಳ ಹೊರ ಬರ್ರಿ, ಯಾರು ಗಾಡಿ ಒಳಗೆ ತರಬಾರ್ದು ದಯಮಾಡಿ. ನೀವು SK ಬಾಯ್ಸ್ ಅವರು ಬ್ಯಾಟಿಂಗ್ ವ್ಯವಸ್ಥೆ ಮಾಡ್ರಿ. ಇಲ್ಲಿ ಬಾಲ್ ಅದ, ಕಮಿಟಿ ಬಲ್ಲಿ ಬಾಲ್ ತೋರಿ, ಬಂದು ಬಾಲ್ ತೊಗೊಂಡು ಬ್ಯಾಟ್ಸ್ಮನ್ಗಳು ಕಳಿಸ್ರಿ. ನಮ್ಮ ಅಂಪರ್ಗಳು ಒಳಗೆ ಹೋಗ್ಯಾರ ತಿರುಗಿ. ಓಕೆ, ಬ್ಯಾಟ್ಸ್ಮನ್ಗಳು ಬೆಲ್ಸ್. No need today. Bells. ಎರಡನೇ ದಿನದ ಮೊದಲನೇ ಪಂದ್ಯ
ಸೂಪರ್ ನಾಕ್ಔಟ್. MK ಟ್ರೋಫಿ 2025 ಮೊದಲನೇ ಬಹುಮಾನ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ 60,000. ಮಾಜಿ ಸಚಿವರು ವಿಜಯಪುರ ಮತ್ತು ಕರ್ನಾಟಕ ಸರ್ಕಾರ. ಜಯರಾಮ್ ರಾಠೋಡ್ ದ್ವಿತೀಯ ಬಹುಮಾನ 30,000. ಇದರೊಂದಿಗೆ ಬ್ಯಾಟ್ಸ್ಮನ್ಗಳು ಬೇಗನೆ ಹೋಗಬೇಕು. ಬ್ಯಾಟ್ಸ್ಮನ್ಗಳು ಕ್ಯಾನ್ಸಲ್ ಮಾಡಿಬಿಡ್ರಿ. ಓಕೆ, ಮ್ಯಾಚಿನ ಮೊದಲನೇ ಇನ್ನಿಂಗ್ಸಿನ ಪ್ರಥಮ ಎಸೆತ. ಎಸ್, ಬಸವರಾಜ್ ಶಿರ್ನಾಳ್ ಸರ್, ವೈಟ್ ಕ್ಯಾಪ್ ಹಾಕಿದ್ರೇನಾ? ಓಕೆ, ಕಾಣಿಸ್ತಾ ಇದ್ದೀರಿ. ವೆರಿ ಗುಡ್, ಥ್ಯಾಂಕ್ ಯು. ಆಟ ಪ್ರಾರಂಭ. ನಮ್ಮ ಹಿರಿಯರಾದಂಥ ಬಾಬು ಅಂಕಲ್ ಅವ್ರು ನಾಡಗೌಡವರು ವೇದಿಕೆ ಮೇಲೆ ಬರಬೇಕು. ಕಮಿಟಿ ವತಿಯಿಂದ ವಿನಂತಿ. ರಾಜ್ಕುಮಾರ 7514 7514. ಓಕೆ, ಹಾ ರೀ, 7514. ಅದ್ಭುತವಾದಂತ ಹೊಡೆತ, ಇಲ್ಲಿ ಕ್ಯಾಚ್ ಆಗುವ ಸಂಭವ. ಓ, ಬೀಳಿಗೆ ತಂಡದ ಸದಸ್ಯನಿಂದ ಕ್ಯಾಚ್ ಅನ್ನು ಡ್ರಾಪ್ ಮಾಡ್ತಾ ಇದ್ದಾರೆ. ಅದ್ಭುತ ಹೊಡೆತಗಳ ಆಟಗಾರರ. ಅದ್ಭುತವಾಗಿ ಮಿಡ್ ವಿಕೆಟ್ ನಲ್ಲಿ ಹೊಡೆದಿದ್ರು. ಗಾಳಿಯಲ್ಲಿ ಚೆಂಡು ತೇಲಿ ಹೋಗಿತ್ತು, ಆದರೆ ಅಲ್ಲಿದ್ದಂತ ಕ್ಷೇತ್ರರಕ್ಷಕ ಹಿಡಿಯುವಲ್ಲಿ ವಿಫಲ. ಮತ್ತೆ ಕದು ನೋಡೋಣ, ಮತ್ತೆ ಗಾಳಿಯಲ್ಲಿ ಚೆಂಡು ಲೆಗ್ ಸೈಡ್ ನಲ್ಲಿ. ಇದರೊಂದಿಗೆ ಮತ್ತೊಂದು ಡ್ರಾಪ್, ರನ್ಔಟ್ ಆಗುವ ಸಂಭವ. ಇದರೊಂದಿಗೆ ರನ್ಔಟ್. ನಮ್ಮ ಜೊತೆ ನಮ್ಮ ಶಾಂತೇಶ್ವರ ತಂಡದ ನಾಯಕರು, ನಮ್ಮ ಆತ್ಮೀಯರಾಗಿರುವಂಥ ಶ್ರೀಕಾಂತ್ ಬಡಿಗೇರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ಅದರ ಜೊತೆಗೆ ಲಾಳಸಂಗಿ ಕಾಕವರು ಸಹ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ನಾಡಗೌಡವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಹ
ಈ ಬಂದು ಪ್ರಥಮ ಮತ್ತು ದ್ವಿತೀಯ ಟ್ರೋಫಿಯನ್ನು ಕೊಟ್ಟಿರುವಂತಹ ನಮ್ಮ ಆತ್ಮೀಯರಾಗಿರುವ ಮಾಮ ಆಗಿರುವ ವಜ್ರಕಾಂತ್ ಕುಡಿನೂರ್ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ತಮ್ಮ ಸ್ಥಾನವನ್ನು ಸ್ವೀಕಾರ ಮಾಡಬೇಕು. ಮತ್ತೆ ಸಚಿನ್ ಮೆಂಬರ್ ಅವರು ಈ ಒಂದು ವೇದಿಕೆ ಮೇಲೆ ಬರಬೇಕು. ಕಾದು ನೋಡೋಣ. ಯಾರ್ಕಿದಂತ ಚೆಂಡನ್ನು ರಭಸವಾಗಿ ನೋ ಬಾಲ್ ಎಂದು ಘೋಷಣೆ ಮಿಸ್ಟರ್ ಡಿಕ್ಕಿ ಬರ್ಡ್ ಬಸವರಾಜ್ ಶಿರ್ನಾಳ್. ಪ್ರೀ ಹಿಟ್. ಬ್ಯಾಟ್ಸ್ಮನ್ಗೆ ಇದೊಂದು ಫ್ರೀಯಾಗಿ ಉಚಿತ ಹೊಡೆತ. ಕಾದು ನೋಡೋಣ. ಹೊಡೆಯಲು ಹೋಗಿ ಮತ್ತೆ ಸೇಮ್ ಶಾಟ್. ಇದು ಮಿಸ್ ಆಗಿ ಮತ್ತೆ 2 ಓಡುವಲ್ಲಿ ಕಾದು ನೋಡೋಣ. ಯಾವುದೇ ಹೆಚ್ಚುವರಿ ರನ್ ಇಲ್ಲ. ಕೇವಲ 1 ರನ್ನಿಗೆ ತೃಪ್ತಿಯನ್ನು ಪಡ್ತಾ ಇದ್ದಾರೆ ಇಲ್ಲಿ ಬ್ಯಾಟ್ಸ್ಮನ್ಗಳು. ಬ್ಯಾಟ್ಸ್ಮನ್ ನೇಮ್ ಅಚ್ಚಿ ಕಡೆ ಬ್ಯಾಟ್ಸ್ಮನ್ ಇರುವಂತ ಹೆಸರು ಅವಿನಾಶ್. ಓಕೆ. ಮತ್ತೆ ಬ್ಲಾಕ್ ಕಾಲ್ ಆಗಿ ಹೋಗದಂತ ಚೆಂಡನ್ನು ಮಿಡ್ ಆಫ್ ನಲ್ಲಿ ಅಷ್ಟೇ ಸೂಕ್ಷ್ಮವಾಗಿ ಫೀಲ್ಡ್ ಅನ್ನು ಮಾಡ್ತಾ ಇದ್ದಾರೆ ಮಿಡ್ ಆಫ್ ನಲ್ಲಿ. ಆದರೆ ಮೊದಲನೇ ಓವರ್ನಲ್ಲಿ 2 ಕ್ಯಾಚ್ ಅನ್ನ ಬಿಟ್ಟು ತಮ್ಮ ತಂಡಕ್ಕೆ ಹಿನ್ನಡೆ ಏನಾಗಿತ್ತು ಅದೇ ರೀತಿಯಾಗಿ ಒಂದು ರನ್ ಔಟ್ ಅನ್ನು ತೆಗೆದುಕೊಂಡಿದ್ದಾರೆ. ಕಾದು ನೋಡೋಣ. ಮತ್ತೆ ಕ್ಷೇತ್ರ ರಕ್ಷಕ ಸ್ವಲ್ಪ ದೂರ ಇರೋದ್ರಿಂದ ಇದರೊಂದಿಗೆ 2 ರನ್ ತೆಗೆದುಕೊಳ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. SK ಬಾಯ್ಸ್ ತಂಡ ಮತ್ತು ಅಸ್ಲಾಂ ಸಿಸಿ ಬೀಳ್ಗಿ ಇವರ ಮಧ್ಯೆ ಒಂದು ಹಣಾಹಣಿ 7ನೇ ಮ್ಯಾಚಿನ ಹಣಾಹಣಿ ನಡೀತಾ ಇದೆ. ಇದರೊಂದಿಗೆ ಓರಿನ ಮುಕ್ತಾಯ ಬಸವರಾಜ್ ಶಿರ್ನಾಳ್ ಅವರಿಂದ. ಅಸ್ಲಾಂ ತಂಡ ಬೀಳ್ಗಿಯವರ ಯಾವ ಬಾಲರ್ ಬರ್ತಾ ಇದ್ದಾರೆ ಕಾದು ನೋಡೋಣ. ಬಾಲರ್ ಹೆಸರು ಅತ್ಯಂತ ಒಂದು ಉತ್ತಮ ಹೊಡೆತ ಮಿಡಾನ್ ಮತ್ತು ಸ್ಟೇಟ್ ನಲ್ಲಿ. ಇದರೊಂದಿಗೆ 4 ರನ್ಗಳು. ಸಂಗೊಳ್ಳಿ ರಾಯಣ್ಣ ಮತ್ತು ನ್ಯೂ ಚಾಲೆಂಜರ್ಸ್ ಎರಡೂ ತಂಡಗಳು ಇಲ್ಲಿ ಕ್ಯಾಪ್ಟನ್ ಅವರು ಬರಬೇಕು ಟಾಸ್ ಮಾಡಲು. ಅದರ ಜೊತೆಗೆ ಲಿಸ್ಟ್ ಅನ್ನು ತರಬೇಕು. ಬ್ಲಾಕ್ ಕಾಲ್ ಆಗಿ ಹೋಗದಂತ ಚೆಂಡು ಕಾದು ನೋಡೋಣ. ಮಿಡ್ ಆಫ್ ನಲ್ಲಿರುವಂತ ಫೀಲ್ಡರ್ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಫೀಲ್ಡ್ ಮಾಡಿ ಕೇವಲ 1 ರನ್ನಿಗೆ ತೃಪ್ತಿ ಬ್ಯಾಟ್ಸ್ಮನ್ಗಳಿಂದ. ಸಂಗೊಳ್ಳಿ ರಾಯಣ್ಣ ಮತ್ತು ನ್ಯೂ ಚಾಲೆಂಜರ್ಸ್ ತಂಡದ ನಾಯಕರಿಬ್ಬರು ಟಾಸ್ ಮಾಡಲು ಬರಬೇಕು. ಮತ್ತೆ ಕಾದು ನೋಡೋಣ. ಪಾಯಿಂಟ್ ನಲ್ಲಿ ತಳ್ಳಿದ್ದಾರೆ. ಇದರೊಂದಿಗೆ ಕ್ಷೇತ್ರ ರಕ್ಷಕ ಓಡುತ್ತಾ ಇದ್ದಾರೆ. ಕಾದು ನೋಡೋಣ. ಇದರೊಂದಿಗೆ ಕೇವಲ 2 ರನ್ನಿಗೆ ತೃಪ್ತಿ. ಸಚಿನ್ ಅವರಿಂದ ಬ್ಯಾಟ್ಸ್ಮನ್ ಅದ್ಭುತವಾಗಿ ಒಗೆದಂತ ಚೆಂಡು. ಈ ಬಾಲ್ ಡಾಟ್ ಆಗಿದೆ. ಒಳ್ಳೆಯ ಯಶಸ್ಸ ಅಂತ ಹೇಳ್ಬೋದು ಸಚಿನ್ ಅವರಿಂದ. ಓಕೆ 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 ನೋ ಪ್ರಾಬ್ಲಮ್. ಮಿಡ್ ಆಫ್ ನಲ್ಲಿ ತಳ್ಳಿ ಇದೊಂದು ಕೇವಲ 1 ರನ್.
ಅದ್ಭುತವಾಗಿ ಹೊಡೆದಿದ್ದಾರೆ. ಇದರೊಂದಿಗೆ ಮಿಡ್ ಆಫ್ ನ ಕ್ಷೇತ್ರ ರಕ್ಷಣೆ ವಂಚಿಸಿ ಹೋಗ್ತಾ ಇದೆ ಬಾಲು. ಇದರೊಂದಿಗೆ ಬೌಂಡ್ರಿ ಕನೆಕ್ಟಿಂಗ್ MK ಟ್ರೋಫಿ. ಓರಿನ ಮುಕ್ತಾಯದ ನಂತರ ಒಟ್ಟು ಮೊತ್ತ 19 ರನ್ ಗಳಿಸಿ ಆಡ್ತಾ ಇದೆ. ಪ್ರೈಸ್ ಅನ್ನ ಶ್ರೀ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಮಾಜಿ ಸಚಿವರು ವಿಜಯಪುರ 60,000 ಈ ಒಂದು ಪ್ರಥಮ ಪ್ರೈಸ್ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ದ್ವಿತೀಯ ಬಹುಮಾನ 30,000 ಆತ್ಮೀಯರಾದ ಪುರಸಭೆ ಸದಸ್ಯರಾಗಿರುವ ಜಯರಾಮ್ ರಾಠೋಡ್ ಅವರನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೆನಪಿನ ಕಾಣಿಕೆ ಹಾಗೂ ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡುಗೆ ಇಂಡಿ ತಾಲೂಕಿನ ಹಾಲು ಮತ ಸಮಾಜದ ಅಧ್ಯಕ್ಷರಾಗಿರುವ ಶ್ರೀ ಜಟ್ಟಪ್ಪ ರವಳಿ ಅವರು ಕೊಡು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ಪ್ರಥಮ ಪ್ರೈಜಿನ ಕಪ್ಪು ಮತ್ತು ದ್ವಿತೀಯ ಪ್ರೈಜಿನ ಕಪ್ಪು ನೀಡಿರುವಂಥ ವಜ್ರಕಾಂತ್ ಮಾಮೂರಿಗೆ ತುಂಬ ಹೃದಯದ ಧನ್ಯವಾದಗಳು. ಕಮಿಟಿ ಸದಸ್ಯರಿಗೆ ಟಿ ಶರ್ಟ್ ವಿತರಣೆ ಮಾಡಿರುವಂಥ ಪುರಸಭೆ ಸದಸ್ಯರಾಗಿರುವ ಅನಿಲ್ ಗೌಡ್ ಬಿರಾದರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರ ಜೊತೆಗೆ ಶ್ರೀ ಬಾಳು ಅಣ್ಣ ಗಣೋರೆ ಪುರಸಭೆ ಸದಸ್ಯರಾಗಿರುವ ಸತೀಶ್ ಅಣ್ಣ ಕುಂಬಾರ ಸಹ ಈ ಒಂದು ಟಿ ಶರ್ಟವನ್ನು ಕೊಡುಗೆ ನೀಡಿದ್ದಾರೆ. ತುಂಬ ಹೃದಯ ಧನ್ಯವಾದಗಳು. ಕ್ರಿಕೆಟ್ ಪಂದ್ಯಾವಳಿಗೆ 8 ಟೀಮಿಗೆ ಟಿ ಶರ್ಟ್ ವಿತರಣೆ ನಾಗರಾಜ್ ದಶವಂತ್ ಮಂಗಳೇಶ್ವರಿ ಗಿಫ್ಟ್ ಸೆಂಟರ್ ಇಂಡಿ, ಅವಿನಾಶ್ ಬಗ್ಲಿ ಯುವ ಕಾಂಗ್ರೆಸ್ ಮುಖಂಡರು. ಹೀಗೆ ಈ ಎರಡು ಮಹನೀಯರು 8 ತಂಡಗಳಿಗೆ ಜೆರ್ಸಿಯನ್ನು ನೀಡಿ ತಮ್ಮ ಒಂದು ಆಟದ ಮೇಲೆ ಪ್ರೀತಿಯನ್ನು ತೋರಿಸಿರುವ ಇಬ್ಬರು ನಾಯಕರಿಗೆ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಆಟ ಪ್ರಾರಂಭ. ಲೆಗ್ ಸೈಡ್ನಲ್ಲಿ ಎತ್ತಿ ಹೊಡೆಯಲು ಹೋಗಿ ಮತ್ತೊಂದು ಕಾದು ನೋಡೋಣ. ಕೇವಲ 1 ರನ್ನಿಗೆ ತೃಪ್ತಿ. ಸಂಗೊಳ್ಳಿ ರಾಯಣ್ಣ ಮತ್ತು ನ್ಯೂ ಚಾಲೆಂಜರ್ಸ್ಗೆ ಇದು ಕೊನೆಯ ಬಾರಿ ಕರೆ ಕೊಡ್ತಾ ಇದ್ದೇವೆ. ನೀವು ನಿಮ್ಮ ತಂಡದ ಸದಸ್ಯರ ಲಿಸ್ಟು ಮತ್ತು ಫೋನ್ ನಂಬರ್ ಕೊಡಲಿಲ್ಲ ಅಂದರೆ ನಿಮಗೆ ಟಿವಿ, ಸೈಕಲ ಮತ್ತು ಏರ್ ಕೂಲರ್ ಯಾವುದೇ ನಿಮಗೆ ಅನ್ವಯ ಆಗೋದಿಲ್ಲ. ಇದನ್ನು ನೆನಪಿರಲಿ. ನೋ ಅಬ್ಜೆಕ್ಷನ್ ಡಿಯರ್ ಫ್ರೆಂಡ್ಸ್. ಕರೆಕ್ಟ್ ಆಗಿ ಆಡಿಸ್ತಾ ಇದ್ದಾರೆ. ನೀವು ಯಾವುದೇ ಅಬ್ಜೆಕ್ಷನ್, ಓನ್ಲಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾತ್ರ ಮಾಡ್ರಿ. ಆಟದ ವಿಳಂಬಕ್ಕೆ ಯಾವುದೇ ಅವಕಾಶವಿಲ್ಲ. ಈ ಮೈದಾನದ ವ್ಯವಸ್ಥೆಗೆ ಇಂಡಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀ ಬಾಳು ಮುಳುಜಿ ಅವರು ಮೈದಾನ ವ್ಯವಸ್ಥೆಗೆ ಎಲ್ಲವನ್ನು ಸಹಕಾರ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯೂಟ್ಯೂಬ್ ಲೈವ್ ಶ್ರೀ ಅಶೋಕ್ ಅಕ್ಲಾದಿ. ಕಾದು ನೋಡೋಣ. ಏರ್ ಗಾಳಿಯಲ್ಲಿ ಚೆಂಡಿತ್ತು. ಇದರೊಂದಿಗೆ 2 ರನ್ ಓಡುವ ಎಲ್ಲ ಲಕ್ಷಣಗಳು. 2 ರನ್ ಗಳಿಸಿದ್ದಾರೆ ಬ್ಯಾಟ್ಸ್ಮನ್ ಶ್ರೀ ಅಶೋಕ್ ಅಕ್ಲಾದಿ, ಯೋಗೇಶ್ ಶೇರ್ಖಾನೆ, ಶ್ರೀ ಅಯೂಬ್ ಬಾಗ್ವಾನ್, ಪುರಸಭೆ ಸದಸ್ಯರಾಗಿರುವ ಮುಸ್ತಾಕಣ್ಣ ಇಂಡಿಕರ್. ಈ 4 ಮಹನೀಯರು ಯೂಟ್ಯೂಬ್ ಲೈವ್ಗೆ ತಮ್ಮ ಸಹಾಯವನ್ನು ನೀಡಿದ್ದಾರೆ. ಕಾದು ನೋಡೋಣ. ಹೊಡೆಯಲು ಹೋಗಿ ಮತ್ತೆ ವಿಫಲ, ಯಾವುದೇ ರನ್ ಇಲ್ಲ. ಯೂಟ್ಯೂಬ್ ಲೈವ್ಗೆ ಈ 4 ಜನ ತಮ್ಮ ಸಹಾಯವನ್ನು ನೀಡಿದ್ದಾರೆ. ತುಂಬ ಹೃದಯದ ಧನ್ಯವಾದಗಳು. ಅದ್ಭುತವಾಗಿ ಹೊಡೆದಂತ ಚೆಂಡು ಕ್ಷೇತ್ರರಕ್ಷಕ ಅಲ್ಲಿ ಕಾದು ನೋಡೋಣ. ಇದರೊಂದಿಗೆ 6 ರನ್. ಪ್ರಸಾದ್ ಎಸ್ ಪೋದ್ದಾರ್. ಯಾವುದೇ ಬಾಲ್ ಇಲ್ಲ, ಯಾವುದೇ ಬ್ಯಾಟ್ಸ್ಮನ್ ಇನ್ನೂ ನಿಲ್ಲಿಲ್ಲ. ಆ ಒಂದು ತರಾತುರಿಯಲ್ಲಿ ಬಾಲ್ ಹಾಕಿದ್ದಾರೆ ಬೌಲರ್ ನಿತೀಶ್ ಬಕ್ರೆ. ನಿಮ್ಮ ತಂಡದ ಸದಸ್ಯರ ಲಿಸ್ಟು ಮತ್ತು ಕಾದು ನೋಡೋಣ. ಮತ್ತೆ ಯಾರ್ಕ್ ಆದಂತ ಚೆಂಡನ್ನು ಹೊಡೆಯಲು ಹೋಗಿ ಬ್ಯಾಟಿನ ಎಡ್ಜಿಗೆ ತಾಗಿದೆ. ಇಲ್ಲಿ ಕೇವಲ 1 ರನ್ನು. ಹೆಚ್ಚು ವಿಕೆಟ್ ಪಡೆದ ಆಟಗಾರನಿಗೆ ಕೂಲರ್ ವಿತರಣೆ ಮಾಡಿದ ಶ್ರೀ ಸಂಜು ದಾದಾ.
ರಾಠೋಡ್ ಮತ್ತೆ ನಮ್ಮ ಬೀಳಿಗೆ ತಂಡದ ನಾಯಕರಲ್ಲಿ ವಿನಂತಿ ಇದೆ, ನೀವು ಲೇಟ್ ಮಾಡಿದಟ್ಟು ನಿಮಗೆ ತೊಂದರೆ ಇದೆ. ಕಾದ ನೋಡೋಣ. ಮತ್ತೆ ಪಾಯಿಂಟ್ನಲ್ಲಿ ಎತ್ತಿ ಹೊಡೆಯಲು ಹೋಗಿ ಎಡ್ಜ್ ಆಗಿ ತೆಗೆದುಕೊಂಡು ಅಲ್ಲೇ ಕ್ಷೇತ್ರ ರಕ್ಷಣ ಕೈಯಲ್ಲಿ ಅತಿ ಹೆಚ್ಚು ರನ್ನನ್ನು ಹೊಡೆದಂತ ಆಟಗಾರನಿಗೆ ಸೈಕಲ್ ವಿತರಣೆ ಮಾಡಿದಂತ ಶ್ರೀ ಮಲ್ಲು ಅಣ್ಣ ಗೂಡ್ಲ್ ಪ್ರಾಥಮಿಕ ಸಹಕಾರ ಪತ್ತಿನ ಸಂಘದ ನಿರ್ದೇಶಕರು. ರಿವರ್ಸ್ ಹೊಡೆಯಲು ಹೋಗಿ ವಿಫಲ. ವೈಟ್ ಬಾಲ್ ಎಂದು ಘೋಷಣೆ ಮಾಡಿದ್ದಾರೆ ಇಲ್ಲಿ ಅಂಪೈರ್ ಚಂದ್ರು ಮುತ್ತುವರ್ ಚಂದ್ರು. ಅದ್ಭುತವಾಗಿ ಒಗೆದಂತ ಚೆಂಡು ಈ ಮಿಡಾನಿನಲ್ಲಿ 2 ರನ್ ಓಡ್ತಾ ಇದೆ. ಯಾಕಂದ್ರೆ ನೋಡ ರನ್ ಔಟ್ ಆಗುವ ಸಂಭವ ಇತ್ತು, ಆದರೆ ಸರಿಯಾದ ಯಶತ್ತಗಾರ ಒಯ್ಯುವಲ್ಲಿ ವಿಫಲ. ಮತ್ತೆ ವೈಡ್ ಎಂದು ಘೋಷಣೆ ಇಲ್ಲಿ ಅಂಪೈರ್ ಚಂದ್ರು ಅವರಿಂದ. ಕ್ರೀಡಾ ಈ ಒಂದು ಕಮಿಟಿ ತಂಡಕ್ಕೆ ಕಾದು ನೋಡೋಣ. ಅದ್ಭುತವಾಗಿ ಬಾರಿಸಿದ್ದಾರೆ ಕ್ಷೇತ್ರ ರಕ್ಷಕ ಹಿಂದ್ಗಡೆ. ಇದರೊಂದಿಗೆ 2 ರನ್ ಆಗುವ ಸಂಭವ ಇತ್ತು, ಆದರೆ ಯಾವುದೇ ರನ್ ಇಲ್ಲ. ಬಾಬು ಅಂಕಲ್ ನಾಡ್ಗೌಡ್ ಅವರು ಈ ನಂತರದ ಪಂದ್ಯದ ಟಾಸ್ ಅನ್ನು ಮಾಡಬೇಕು. ಕ್ಯಾಮ್ರಾಮನ್ ಮತ್ತೆ ಬೀಳಿಗೆ ತಂಡ ಮತ್ತು SK ಬಾಯ್ಸ್ ಆಟ ನಡೀತಾ ಇದೆ. ಕಾದು ನೋಡೋಣ. ಕೇವಲ ಸಿಂಗಲ್ ಆಗಿ 2 ರನ್ನಿಗೆ ಓಡ್ತಾ ಇದ್ದಾರೆ. ಇದರಲ್ಲಿ ರನ್ ಔಟ್ ಆಗುವ ಸಂಭವ. ರನ್ ಔಟ್. ಕಮಿಟಿ ಕ್ರೀಡಾ ಸಾಮಗ್ರಿ ಕೊಟ್ಟಿರುವ ನಮ್ಮ ಶ್ರೀ ಜಕ್ಕಣ್ಣ ಪೂಜಾರಿ ಇಲ್ಲೇ ಬಂದಿದ್ರು, ಈಗ ಎಲ್ಲಿ ಹೋದ್ರು ಗೊತ್ತಿಲ್ಲ. ಜಕ್ಕಣ್ಣ ಪೂಜಾರಿ ಅವರು ಈ ಒಂದು ಕಮಿಟಿಗೆ ಸಹಾಯ ಮಾಡಿದಂತ ಶ್ರೀ ಆನಂದ್ ದೇವರ್ ಪಂದ್ಯಾವಳಿಗೆ 2 ದಿನದ ಆಟದ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಪ್ರಥಮ ದರ್ಜೆ ಗುತ್ತಿಗೆದಾರರು ಶ್ರೀ ಶಾಂತು ಮಾಮ ಸಿರಿಕನಹಳ್ಳಿ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. 2 ದಿನಗಳ ಕಾಲ ಡಿಜೆ ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಸಹೋದರ ಹಾಗೂ ವಿದ್ಯುತ್ ಗುತ್ತಿಗೆದಾರರಾದ ಶ್ರೀ ಶಾಂತು ಎಸ್ ಪೂಜಾರಿ ಅವರು ಈ ಒಂದು 2 ದಿನಗಳ ಪಂದ್ಯಾಟಕ್ಕೆ ವೆಲ್ಕಮ್ ಬ್ರೋ. ಮತ್ತೆ ನೋಡೋಣ ಆಟ. ಮುನ್ನಾ ಖಡ ಮುನ್ನಾ, ವಾವ್, ಅದ್ಭುತ ಹೊಡೆತಗಳ ಆಟಗಾರ. ಕಾದು ನೋಡೋಣ ಮತ್ತೆ ಓಡಲು. ಇದರೊಂದಿಗೆ ರನ್ ಔಟ್.
ಮುನ್ನ ಅತ್ಯಂತ ವೇಗವಾಗಿ ಹೊಡೆದಿದ್ದಾರೆ. ಕಾದು ನೋಡೋಣ. ಕ್ಷೇತ್ರ ರಕ್ಷಕರ ವಂಚಿಸಿ ಹೋಗ್ತಾ ಇದೆ ಬಾಲು. ಇದರೊಂದಿಗೆ 4 ರನ್ಗಳು. ಮುನ್ನ ಬೀಳಿಗೆ ತಂಡದ ಸದಸ್ಯನಿಂದ ಇದರೊಂದಿಗೆ 6 ರನ್ಗಳು. ಕನೆಕ್ಟಿಂಗ್ ಎಂಕೆ ಟ್ರೋಫಿ 2025. ಕಾದು ನೋಡೋಣ. ಮತ್ತೆ ವೈಡ್ ಎಂದು ಘೋಷಣೆ ಮಿಸ್ಟರ್ ಡಿಕ್ಕಿ ಬರ್ಡ್ ಬಸವರಾಜ್ ಶೆನ್ನಾಳವರಿಂದ. ಇಲ್ಲಿ ನಮ್ಮ ಖ್ಯಾತ ಲೆದರ್ ಆಟಗಾರ ಶರಣು ದೇವೇಕರ್ ಅವರು. ಕಾದು ನೋಡೋಣ. ಗಾಳಿಯಲ್ಲಿ ಚೆಂಡು. ಇದರೊಂದಿಗೆ ವಿಕೆಟ್ ಪತನ ಆಗ್ತಾ ಇದೆ. ಯೂಸುಫ್ ಪಠಾಣ್ ಉರ್ಫ್ ಖಡಾಮುನ್ನ. ಅತ್ಯಂತ ಸೂಕ್ಷ್ಮವಾಗಿ ಫೀಲ್ಡ್ ಮಾಡಲು ಕೇವಲ 1 ರನ್ ನೀಡಿದ್ದಾರೆ ಎಸ್ಕೆ ಬಾಯ್ಸ್ ತಂಡಕ್ಕೆ. ಇದರೊಂದಿಗೆ ಓರಿನ ಮುಕ್ತಾಯ. ಈ ಮ್ಯಾಚಿನ ನಂತರ ಇನ್ನೊಂದು 8ನೇ ಮ್ಯಾಚ್ ಮಿಡ್ ವಿಕೆಟ್ ಎಲ್ಲ ತರದ 160 360 ಆಂಗಲ್ ಅಲ್ಲಿ ಬ್ಯಾಟ್ನ ಮಾಡುವ ಆಟಗಾರರು ಇದೆಲ್ಲ ಒಂದು ಮನ್ವಿತ್ ಸಿಸಿಯಲ್ಲಿ ನೋಡೋಣ. ಎಸ್ಕೆ ಬಾಯ್ಸ್ ಮತ್ತು ಮನ್ವಿತ್ ಸಿಸಿ ಹೇಗೆ ಈ ಪಂದ್ಯ ನಡೆಯುತ್ತೆ ಅಂತ. ಮತ್ತೆ ಬಹುತೇಕ ಕೊನೆಯ ಓವರ್. ಇನ್ನಿಂಗ್ಸಿನ ಕೊನೆಯ ಓವರ್. ಬ್ಲಾಕ್ ಹೋಲ್ ಆಗಿ ಹೋಗದಂತ ಚೆಂಡು. ಬ್ಯಾಟ್ಸ್ಮನ್ ಗುರುತಿಸುವಲ್ಲಿ ವಿಫಲ. ಇದರೊಂದಿಗೆ ಡಾಟ್ ಬಾಲ್. ಮತ್ತೆ ಅದ್ಭುತವಾಗಿ ಮಿಡ್ ವಿಕೆಟ್ ನಲ್ಲಿ ಎತ್ತಿ ಹೊಡೆದಿದ್ದಾರೆ. ಇದರೊಂದಿಗೆ 6 ರನ್ಗಳು. ಕನೆಕ್ಟಿಂಗ್ ಎಂಕೆ ಟ್ರೋಫಿ 2025. ರಾಜು ಪಾರ್ಸಿ ಅವರಿಂದ ಅದ್ಭುತವಾಗಿ ಮಿಡ್ ವಿಕೆಟ್ ನಲ್ಲಿ ಒಂದು 6. ಟಿಜೆ ವೆಲ್ಕಮ್. ರಾಜು ಪಾರ್ಸಿ ತಮ್ಮ ಅದ್ಭುತವಾಗಿ 6 ಹೊಡೆದ ನಂತರ ಬೌಲರ್ ನಾನು ಏನು ಕಮ್ಮಿ ಇಲ್ಲ ಅಂತ ಹೇಳಿ ತನ್ನ ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ತಮ್ಮ ಟೀಮಿಗೆ. ಅಸ್ಲಾಂ ಬೀಳಿಗೆ ತಂಡದ ಸದಸ್ಯರು.
ಇಡೀ ವರ್ಲ್ಡ್ ಡೇ ಇವತ್ತು ನೋಡ್ತಾ ಇರುವ ಹಾಗೆ ಇಂಡಿಯಾ ಪಾಕಿಸ್ತಾನ 2:30 ಗಂಟೆಗೆ ಸರಿಯಾಗಿ ಇಲ್ಲಿ ನಾವು ಲೈವ್ ಅನ್ನ ನಿಮಗೆ ತೋರಿಸಲು ಕಾದು ನೋಡೋಣ. ಸಾಧ್ಯ ಆದರೆ ನೀವು ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ರಿ. ಬಹಳ ದಿನಗಳ ನಂತರ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ ದುಬೈಯಲ್ಲಿ, ಲೈವ್ ಫ್ರಮ್ ದುಬೈ. ಮತ್ತೆ ನ್ಯೂ ಬ್ಯಾಟ್ಸ್ಮನ್ ಇದರೊಂದಿಗೆ ಕಾದು ನೋಡೋಣ. ಓಡಲು ಇದರೊಂದಿಗೆ ಮತ್ತೊಂದು ರನ್ ಔಟ್. ಚುರುಕಿನ ಒಂದು ಫೀಲ್ಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬೀಳಿಗೆ ತಂಡದ ಆಟಗಾರರು. ಮೊದಲನೇ ಓವರಿನಲ್ಲಿ 2 ಕ್ಯಾಚ್ ಅನ್ನು ಮಿಸ್ ಮಾಡಿದ್ರು, ಆದರೆ ನಂತರ ತಮ್ಮ ಲಯವನ್ನು ಕಂಡುಕೊಂಡ ನಂತರ ಯಾವುದೇ ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯುತ್ತಮವಾಗಿ ಫೀಲ್ಡ್ ಅನ್ನು ಮಾಡ್ತಾ ಇದ್ದಾರೆ. $58 for 6 wicket. SK boys. ಮತ್ತೆ ಇದರೊಂದಿಗೆ ಅತ್ಯುತ್ತಮವಾದ ಹೊಡೆತ ಅರಬ್ ಸಾದಿಕ್ ಅರಬ್ ಅವರಿಂದ ಮತ್ತೆ ಕಾದೋಣ. ಇದರೊಂದಿಗೆ ರನ್ ಔಟ್ ಆಗುವ ಸಂಭವವಿತ್ತು. ಅಲ್ಲಿ ಬಾಲರ್ ರೆಡ್ ಕ್ಯಾಪಿನ ಆಟಗಾರ ಹಿಡಿಯುವಲ್ಲಿ ವಿಫಲರಾಗಿದ್ದರಿಂದ ಇದರೊಂದಿಗೆ ಸಾದಿಕ್ ಅರಬ್ ಅವರಿಗೆ 2 ರನ್ ಕೊಟ್ಟರು. ಕಾದು ನೋಡೋಣ. ಅದ್ಭುತವಾದಂಥ ಬ್ಯಾಟ್ಸ್ಮನ್ ಈತನು ಕೂಡ. ವಾವ್, ಇದರೊಂದಿಗೆ ಗಾಳಿಯಲ್ಲಿ ಚೆಂಡು, ಕ್ಷೇತ್ರ ರಕ್ಷಕ ಚೆಂಡಿನ ಕೆಳಗೆ, ಇದರೊಂದಿಗೆ ಔಟ್. ಸೂರ್ಯನ ಒಂದು ಕಿರಣಗಳಿಂದ ಮಿಂಚು ಇತ್ತು, ಆದರೆ ಯಾವುದೇ ಸಮಸ್ಯೆ ಆಗಲಿಲ್ಲ ಕ್ಷೇತ್ರ ರಕ್ಷಕನಿಗೆ. ಇದರೊಂದಿಗೆ ವಿಕೆಟ್ ಪತನ, 9ನೇ ವಿಕೆಟ್ ಪತನ. ಆಗಿನ ಓವರಿನ ಮುಕ್ತಾಯ. 6 ಓವರಿನ ನಂತರ ಟಾರ್ಗೆಟ್ 61. ಯೂಟ್ಯೂಬ್ 10 ವಿನಂತಿ ಇದೆ. ಇದು ಕೊನೆಯ ಬಾರಿ. ನಿಮ್ಮ ತಂಡದ ಸದಸ್ಯರ ಲಿಸ್ಟ್ ಅನ್ನು ಕೊಡಬೇಕು, ಅದರ ಜೊತೆ ಮೊಬೈಲ್ ನಂಬರ್ ಹಾಕಿರ್ಬೇಕು. ಏ ಅಣ್ಣ, ಗಾಡಿ ಇಲ್ಲೇ ತೊಂಬ. ನಮ್ಮ ವಿಶಾಲನ ಯಾರು? ಗಿರೀಶ ಏನು ಕಕ್ಕ ಇದು? ಫೀಲ್ಡ್ ಸೆಟ್ ಮಾಡಬೇಕು. ಯೂಸುಫ್ ಪಠಾಣ್ ಉರ್ಫ್ ಖಡಾ ಮುನಾ, 61 ಟಾರ್ಗೆಟ್. Batsman, come inside, please. We are asking you. Yes, field set ಮಾಡ್ರಿ.
No discuss, please. You have to stand in your place. ಬೇಗನೆ ಪ್ರಾರಂಭ ಮಾಡಬೇಕು. ಅಂಪೈರ್ಸ್ 10 ಮ್ಯಾಚ್ಗಳು ಆಗಬೇಕು. ಸೊ ಅದಕ್ಕಾಗಿ ದಯವಿಟ್ಟು ಪಂದ್ಯವನ್ನ ಬೇಗ ಬೇಗನೆ ಮುಗಿಸ್ತಾ ಇರಬೇಕು. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ನಾನ್ ಸ್ಟ್ರೈಕ್ ರಾಘು ಜಮೀರ್. ಓಕೆ, ಥ್ಯಾಂಕ್ ಯು ಬ್ಯಾಟ್ಸ್ಮನ್. ಬೌಲರ್ ನೇಮ್ ಪ್ಲೀಸ್. ಎರಡನೇ ಇನ್ನಿಂಗ್ಸಿನ ಮೊದಲನೇ ಎಸೆತ ತೆಗೆಯಲು ಎಸೆಯಲು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಬೌಲರ್. ಬ್ಯಾಟ್ಸ್ಮನ್ ರಘು ಅವರನ್ನ ಎದುರಿಸಿ ಆಡ್ತಾ ಇದ್ದಾರೆ. ಮತ್ತೆ ಮೊದಲನೇ ಮ್ಯಾಚಿನ ಎರಡನೇ ಇನ್ನಿಂಗ್ಸಿನ ಪ್ರಥಮ ಎಸೆತ ಮಿಡ್ ಆಫ್ ನಲ್ಲಿ ತಳ್ಳಿ ಇದರೊಂದಿಗೆ ಕಾದು ನೋಡೋಣ. ಕ್ಷೇತ್ರ ರಕ್ಷಕನ ಕಾಲಿಗೆ ತಾಗಿ ಚೆಂಡು 1 ರನ್ ನೀಡ್ತಾ ಇದ್ದಾರೆ ಇಲ್ಲಿ. ಓಕೆ, ಥ್ಯಾಂಕ್ ಯು. ನ್ಯೂ ಚಾಲೆಂಜರ್ಸ್ ಟಾಸ್ ವಿನ್ ಬೈ ನ್ಯೂ ಚಾಲೆಂಜರ್ಸ್ ಅಂಡ್ ಇಲೆಕ್ಟೆಡ್ ಟು ಬಾಲಿಂಗ್ ಫಾಸ್ಟ್. ಸಂಗೊಳ್ಳ ರಾಯಣ್ಣ, ಬ್ಯಾಟಿಂಗ್ ಅನ್ನ ನೀವು ಕಳಿಸ್ಬೇಕಾಗ್ತದ. ನಿಮ್ಮ ಲಿಸ್ಟ್ ಅನ್ನು ಕೊಡ್ರಿ. ಹಾಗೆ ಅದ್ಭುತವಾಗಿ ಹೊಡೆದಂತ ಚೆಂಡನ್ನ ಮಿಡ್ ಆಫ್ ಮತ್ತು ಕವರಿನ ನಡುವೆ ಇದು ಬೌಂಡ್ರಿ. ಅದ್ಭುತವಾದಂತ ಹೊಡೆತ ಇಲ್ಲಿ. ಸಂಗೊಳ್ಳಿ ರಾಯಣ್ಣ ತಂಡದ ನಾಯಕರು ಇಲ್ಲಿ ತಮ್ಮ ತಂಡದ ಲಿಸ್ಟ್ ಅನ್ನು ಕೊಡಬೇಕು. ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸ್ನೇಹಿತರು ಉಮೇಶ್ ಪಾಟೀಲ್ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬ್ಲಾಕ್ ಹಾಲ್ ಹೋಗದಂತ ಚೆಂಡನ ಲೆಗ್ ಸೈಡ್ ನಲ್ಲಿ ಎತ್ತಿ ಹೊಡಿ ಹೋಗಿ ವಿಫಲರಾಗ್ತಾ ಇದ್ದಾರೆ ಇಲ್ಲಿ ಬ್ಯಾಟ್ಸ್ಮನ್. ನಾನು ಇದೀಗ ತಾನೇ ಹೇಳಿದ್ದೆ, ನಮ್ಮ ಕ್ರೀಡಾ ಸಾಮಗ್ರಿಗಳಿಗೆ ಸಹಾಯವನ್ನು ಸಹಕಾರ ಮಾಡಿರುವಂತ ಗಾಳಿಯಲ್ಲಿ ಚೆಂಡು ಕ್ಷೇತ್ರ ರಕ್ಷಕ ಮತ್ತೆ ಡ್ರಾಪ್ ಮಾಡಿದ್ದಾರೆ. ಇಲ್ಲಿ ಲಾಲಿಪಾಕ್ ಕ್ಯಾಚ್ ಅನ್ನ ಬಿಡ್ತಾ ಇದ್ದಾರೆ ಇಲ್ಲಿ ಕ್ಷೇತ್ರ ರಕ್ಷಕರು. ಸಾಮಗ್ರಿಗೆ ಒಂದು ಸಹಕಾರವನ್ನು ನೀಡಿರುವಂತ ಜಕ್ಕಣ್ಣ ಪೂಜಾರಿ ಅವರು ನಮ್ಮ ವೇದಿಕೆ ಮೇಲೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವೆಲ್ಕಮ್ ಮಿಸ್ಟರ್ ಜಕ್ಕಣ್ಣ ಫ್ರಮ್ UKF. ವಾವ್, ಅದ್ಭುತವಾಗಿ ಎಸೆದಂತ ಚೆಂಡು ಬ್ಯಾಟ್ಸ್ಮನ್ ಮಿಡ್ ವಿಕೆಟ್ ನಲ್ಲಿ ಬಾರಿಸಲು ಹೋಗಿ ವಿಫಲ. ಇದರೊಂದಿಗೆ ಡಾಟ್ ಆಗ್ತಾ ಇದೆ. ಯೂಸುಫ್ ಪಠಾಣ್ ರೂಪದಲ್ಲಿ ಖಡ ಮುನ್ನ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಫುಲ್ ಟಾಸ್ ಆಗಿ ಹೋಗದಂತ ಚೆಂಡು ಯಾರ್ಕಾಗಿತ್ತು, ಆದ್ರೆ ಯಾವುದೇ ರನ್ ಇಲ್ಲ. ಇದರೊಂದಿಗೆ ಓವರ್ ಕಂಪ್ಲೀಟ್ ಆಗ್ತಾ ಇದೆ. ಬುಡ್ಡು ಲಚಾಣದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರನ್ನು ನಾನು ಕಮಿಟಿ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಜೈನು ಅವರಿಗೆ ಲಿಸ್ಟ್ ಅನ್ನು ಕೊಡಬೇಕು, ಹಂಗೆ ಸಹಕಾರವನ್ನು ಮಾಡ್ರಿ. ಸಹಕಾರ ಮಾಡಲಿಲ್ಲ ಅಂದ್ರೆ ಆ ತಂಡದ ಸದಸ್ಯರ ನೇಮ್ ಇಲ್ಲಿ ಆ್ಯಡ್ ಆಗೋದಿಲ್ಲ. ಕ್ರಿಕ್ ಹೀರೋಸ್ ಆನ್ಲೈನ್ ಸ್ಕೋರ್ ಇದೆ, ಅಪ್ಡೇಟ್ ಆಗ್ತಾ ಇಲ್ಲ. ದಯವಿಟ್ಟು ಇದನ್ನು ಗಮನದಲ್ಲಿರಲಿ. ಮುನ್ನ ಟೈಮ್ ವೇಸ್ಟ್ ಮಾಡಿದ್ರೆ 2 ರನ್ ಕಟ್ ಆಗ್ತದೆ ನೋಡು. ನಿಂದು
61 59 ಆತು. ಓಕೆ ಡಿಯರ್, ಥ್ಯಾಂಕ್ ಯು. ನಿಮ್ಮ ಗಮನವಿರಲಿ, ಯಾಕಂದರೆ 10 ಪಂದ್ಯಗಳು ನಡೀತಾ ಇವೆ ಇವತ್ತಿನ ದಿವಸ. ಅದಕ್ಕಾಗಿ ಇದು ಒಂದು ಬೇಗನೆ ಮ್ಯಾಚನ್ನು ಮುಗಿಸ್ಬೇಕು ದಯವಿಟ್ಟು. ಎರಡನೇ ಬೌಲರ್ ಆಗಿ SK ದಿಂದ ಕಾದು ನೋಡೋಣ ಯಾರು. ಪಾರ್ಸಿ, ಎಸ್, ರಾಜು ಪಾರ್ಸಿ. ಒಗದಂತ ಚೆಂಡನ್ನು ಮಿಡ್ ಆಫ್ ಮತ್ತು ಕವರ್ ನಡುವೆ ಅತ್ಯುತ್ತಮ ಫೀಲ್ಡ್ ಅಂತ ಹೇಳ್ಬೋದು SK ಬಾಯ್ಸ್ ತಂಡದ ಸದಸ್ಯನಿಂದ. 2 ರನ್ನಿಗೆ ತೃಪ್ತಿ. ರಾಜು ಪಾರ್ಸಿ ಅವರು ಕಾದು ನೋಡೋಣ. ಬ್ಲಾಕ್ ಬಾಲ್ ಆಗಿ ಹೋಗದಂತ ಚೆಂಡು ಕ್ಷೇತ್ರ ರಕ್ಷಕ ಅಲ್ಲಿ ಇದ್ದಾರೆ, ಕಾದು ನೋಡೋಣ. ಆಚೆ ಈಚೆ ಬ್ಯಾಟ್ಸ್ಮನ್ಗೆ ಆಚೆ ಕಳಿಸಿದ್ದಾರೆ ಅವರು ಕ್ಯಾಚ್ ಅನ್ನು ಹಿಡಿದು. ಇದರೊಂದಿಗೆ ಅತ್ಯುತ್ತಮ ಕ್ಯಾಚ್ ಹಿಡಿದಿದ್ದಾರೆ ಇಲ್ಲಿ SK ಬಾಯ್ಸ್ ತಂಡದಿಂದ. ನಮ್ಮ KCC ತಂಡದ ಮ್ಯಾನೇಜರ್ ಅಂಬಣ್ಣವರು ಬಂದಿದ್ದಾರೆ. ಅದರ ಜೊತೆ ಶಿರ್ನಾಳ ಬಸವರಾಜ್ ಇದ್ದಾರೆ. ಅದರ ಜೊತೆ ಬಿಕಾರ್ ಚೋಟ್ ಶತಕ ವೀರ ಪುಟ್ಟೋರು ಇದ್ದಾರೆ. ನನ್ನ ಸಹ ಕಾಮೆಂಟ್ರಿ ಆಗಿ ಕನ್ನಡದಲ್ಲಿ ಮಿಸ್ಟರ್ ಫಣೇಂದ್ರ ಪತಾರ್ ಅಂತ ಸ್ಟೈಲ್ನಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಮಿಸ್ಟರ್ ಫಣೇಂದ್ರ ಅವರೇ, ನಿಮಗೆ 8:30 ಟೈಮ್ ಹೇಳಿತ್ತು, ಮತ್ತು 10 ಆಯ್ತು ಈಗ, ಮತ್ತೆ ಎದಕ್ಕೆ ಬಂದಿರಿ? ಓಕೆ, ಧನ್ಯವಾದಗಳು. ನೀವು ಆ ಗೋಲ್ಡ್ ಇವೆಲ್ಲ ಕೆಲಸ ನಮ್ಗೆ ಗೊತ್ತಿತ್ತು, ಆದರೂ ಕೇಳಬೇಕಾಗ್ತದೆ. ಈ ಗ್ರೌಂಡಿನ ಪಿಚ್ ರಿಪೋರ್ಟರ್, ಗ್ರೌಂಡಿನ ರಿಪೋರ್ಟರ್ ಆಗಿರುವಂಥ ಫಣೇಂದ್ರ ಪತಾರ್, ಕನ್ನಡದಲ್ಲಿ ಕಾಮೆಂಟ್ರಿ ಮತ್ತು ಅವರ ಒಂದು ಶಾಪು ಇದೆ, ಪಣಿ ಸ್ಪೋರ್ಟ್ಸ್ ಕ್ಲಬ್ ಇಂಡಿ ಅಂತ ಹೇಳಿ. ಬ್ಯಾಟ್ಸ್ಮನ್, ನ್ಯೂ ಬ್ಯಾಟ್ಸ್ಮನ್ ರೆಡಿ. ರಿವರ್ಸ್ ಹೊಡೆಯಲು ಹೋಗಿ ವಿಫಲರಾಗ್ತಾ ಇದ್ದಾರೆ ಇಲ್ಲಿ ಬೀಳಿಗೆ ತಂಡದ ಸದಸ್ಯರು. ಕಾದು ನೋಡೋಣ ಎಷ್ಟು ರನ್ ಅನ್ನ ರಾಜು ಪಾರ್ಸಿ ಅವರಿಂದ. ಬ್ಲಾಕ್ ಬಾಲ್ ಆಗಿ ಹೋಗದಂತ ಚೆಂಡು ಮಿಡ್ ವಿಕೆಟ್ ನಲ್ಲಿ ಎತ್ತಿ ಬಾರಿಸಿದ್ದಾರೆ. ಇದರೊಂದಿಗೆ ಮೌಲಾನಾ ಓಡ್ತಾ ಇದ್ದಾರೆ ಬಾಲಿನ ಹಿಂದೆ. ಇದರೊಂದಿಗೆ 4 ರನ್ಗಳು. ಕನೆಕ್ಟಿಂಗ್ MK ಟ್ರೋಫಿ. ಬ್ಲಾಕ್ ಬಾಲ್ ಆಗಿ ಹೋಗದಂತ ಚೆಂಡು ಮಿಡ್ ಆಫ್ ನಲ್ಲಿ ಕೇಸರಿ ಟಿ ಶರ್ಟ್ ಅನ್ನು ಹಾಕಿರುವಂತ ತಂಡದ ಸದಸ್ಯ ಅದ್ಭುತವಾಗಿ ಕ್ಯಾಚ್ ಹಿಡಿದು ಮತ್ತೆ ಫೀಲ್ಡಿಂಗ್ ಸಹ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಲ್ಲಿ. ರಾಜು ಪಾರ್ಸಿ ಮತ್ತೆ ಅದ್ಭುತವಾಗಿ ಹೊಡೆದಂತ ಚೆಂಡು ಬೌಂಡ್ರಿ ಆಚೆ, ಸಿಕ್ಸರ್. MK ಟ್ರೋಫಿ, ಕನೆಕ್ಟಿಂಗ್ MK ಟ್ರೋಫಿ 2025.
ನಮ್ಮ ಕಮಿಟಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈ ಕ್ರಿಕೆಟ್ ಪಂದ್ಯಾವಳಿಗೆ 16 ಟೀಮಿನಿಗೆ ಮತ್ತು 8 ಟೀಮಿಗೆ ತಲಾ ನಾಗರಾಜ್ ದಶವಂತ್ ಮತ್ತು ಅವಿನಾಶ್ ಬಗ್ಲಿ ಅವರು ಈ ತಂಡಗಳಿಗೆ ಟಿ ಶರ್ಟ್ ಅನ್ನ ಜರ್ಸಿಯನ್ನ ವಿತರಣೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮೈದಾನ ವ್ಯವಸ್ಥೆಗೆ ಇಂಡಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವ ಶ್ರೀ ಬಾಳು ಮುಳುಜಿ ಮೈದಾನ ವ್ಯವಸ್ಥೆಯನ್ನು ಮಾಡಲು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಯೂಟ್ಯೂಬ್ ಲೈವ್ಗೆ ಶ್ರೀ ಅಶೋಕ್ ಅಕ್ಲಾದಿ, ಶ್ರೀ ಯೋಗೇಶ್ ಶೇರ್ಖಾನೆ, ಅಯೂಬಣ್ಣ ಬಾಗ್ವಾನ್, ಪುರಸಭೆ ಸದಸ್ಯರಾಗಿರುವ ಮುಸ್ತಾಕಣ್ಣ ಇಂಡಿಕರ್, ಈ 4 ಜನರು ಯೂಟ್ಯೂಬ್ ಲೈವ್ಗೆ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಈ ಒಂದು ಟೂರ್ನಮೆಂಟಿನಲ್ಲಿ ಬ್ಯಾಟ್ಸ್ಮನ್ ರೆಡಿ ಆಗ್ತಾ ಇದ್ದಾರೆ, ಕಾದ ನೋಡೋಣ. ವಾಗದಂತ ಚೆಂಡು ಗುರ್ಚುವಲ್ ವಿಫಲ, ಇದರೊಂದಿಗೆ ಡಾಟ್ ಬಾಲ್. ಸಂಗೊಳ್ಳಿ ರಾಯಣ್ಣ ಟೀಮಿನ ಲಿಸ್ಟ್ ಅನ್ನು ಕೊಡಬೇಕು ಮಿಸ್ಟರ್ ಜೈನು. ಕಾದು ನೋಡೋಣ, ಇದರೊಂದಿಗೆ ಕ್ಯಾಚ್ ಆಗೋ ಸಂಭವ, ಇದರೊಂದಿಗೆ ಔಟ್. ಅಸ್ಲಾಂ ಬೀಳಿಗೆ ತಂಡದ ಸದಸ್ಯರು ಸಿಕ್ಸರ್ ಹೊಡೆಯಲು ಹೋಗಿ ಮತ್ತೆ ವಿಕೆಟ್ ಅನ್ನು ಕೈಚೆಲ್ಲಿ ಈ ಟೂರ್ನಮೆಂಟಿನ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರರಿಗೆ ಕೂಲರ್ ವಿತರಣೆ ಮಾಡಿದ ಶ್ರೀ ಸಂಜು ದಾದಾ ರಾಠೋಡ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, ಅತ್ಯುತ್ತಮ ಆಟಗಾರ LED ಟಿವಿ ವಿತರಣೆ ಮಾಡಿರುವಂತಹ ಶ್ರೀ ಪ್ರಸಾದ್ ಎಸ್ ಪೋದ್ದಾರ್, ಅದು ನಿನ್ನೆ ಫಿಕ್ಸ್ ಆಗಿದೆ. ಪ್ರಸಾದ್ ಜ್ಯುವೆಲರ್ಸ್ ಇಂಡಿ ಅತಿ ಹೆಚ್ಚು ರನ್ ಅನ್ನು ಹೊಡೆದಂತ ಆಟಗಾರರಿಗೆ ಸೈಕಲ್ ವಿತರಣೆ ಮಾಡಿರುವ, ಕಾದು ನೋಡೋಣ. ಮತ್ತೆ ರನ್ ಔಟ್ ಆಗುವ ಸಂಭವ ಇತ್ತು, ಆದರೆ ಓವರ್ ಮಾಡಿದ್ದಾರೆ. ಮತ್ತೆ 2 ರನ್ನು, ಒಂದು ಬೈ ರನ್ ಆಗಿ ತೆಗೆದುಕೊಂಡಿದ್ದಾರೆ. ಓವರ್ ಥ್ರೋ ಸೈಕಲ್ ವಿತರಣೆಯನ್ನು ನೀಡಿರುವಂತಹ ಶ್ರೀ ಮಲ್ಲೋಣ ಗೂಡ್ಲ್, ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರು ಇಂಡಿ. ಮತ್ತೆ ಮೌಲಾನಾ ಅದ್ಭುತವಾಗಿ ಕಟ್ ಮಾಡಲು ಹೋಗಿ ಇದರೊಂದಿಗೆ ವಿಫಲರಾಗ್ತಾ ಇದ್ದಾರೆ ಬ್ಯಾಟ್ಸ್ಮನ್. ಕ್ಯಾಚ್ ಡ್ರಾಪ್ ಆಗಿದೆ ಅನಿಸಬಹುದು. ವಾವ್, ಅದ್ಭುತವಾದಂತಹ ಒಂದು ಹೊಡೆತ ಹೊಡೆಯಲು ಡ್ರಾಟ್ ಆಗ್ತಾ ಇದ್ದಾರೆ ಇಲ್ಲಿ ಬ್ಯಾಟ್ಸ್ಮನ್. ಕ್ರೀಡಾ ಸಾಮಗ್ರಿಗೆ ಕಾದು ನೋಡೋಣ. ಮಿಡ್ ವಿಕೆಟ್ ನಲ್ಲಿ ಅದ್ಭುತವಾಗಿ ಎತ್ತಿದ್ದಾರೆ, ಆದರೆ ಗಾಳಿಯಲ್ಲಿ ಚೆಂಡು, ಇದರೊಂದಿಗೆ 6 ರನ್ನುಗಳು. ಕನೆಕ್ಟಿಂಗ್ MK ಟ್ರೋಫಿ 2025. ಧನ್ಯವಾದಗಳು ಜಕ್ಕಣವ್ರೆ. ಕಮಿಟಿ ಸಹಾಯ ಮಾಡಿದಂತ ಶ್ರೀ ಆನಂದ್ ದೇವರ್, ಶರಣಗೌಡ ಬಂಡಿ, ಸುರೇಶ್ ಪಾಟೀಲ್, ಮಂಜುನಾಥ್ ತಮ್ಶೆಟ್ಟಿ, ದತ್ತಾ ಬಂಡೇನವರ್, ಹೀಗೆ ಈ ಅನೇಕ ಸಹಾಯವನ್ನು ನೀಡಿರುವಂತ ಎಲ್ಲ ಮಹನೀಯರಿಗೆ ನಾನು ಕಮಿಟಿ ವತಿಯಿಂದ ತುಂಬ ಹೃದಯ ಧನ್ಯವಾದ ಹೇಳ್ತಾ ಇದ್ದೇನೆ. ಈ ಪಂದ್ಯಾವಳಿಗೆ 2 ದಿನದ ಊಟದ ವ್ಯವಸ್ಥೆಯನ್ನು ಮಾಡಿರುವಂತ ಪ್ರಥಮ ದರ್ಜೆ ಗುತ್ತಿಗೆದಾರರು ಶ್ರೀ ಶಾಂತುಮಾಮ ಶಿರ್ಕನಳ್ಳಿ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಬೇಗನೆ ಸೆಟ್ ಮಾಡಬೇಕು.
ಎಸ್ ಕೆ ಬಾಯ್ಸ್ ತಂಡದ ನಾಯಕ. ಬೇಗ ಬೇಗ ಗೈಸ್, keep in mind it is very late for already 10 match today we are going to play. So ನಂತರ ರಾಜು ಪಾರ್ಶಿ ಅವರಿಂದ ಬ್ಲಾಕಲ್ ಆಗಿ ಹೋದಂತ ಚೆಂಡನ್ನು ಸ್ಟೇಟ್ ಮತ್ತು ಮಿಡಾನ್ ನಲ್ಲಿ ಥ್ಯಾಂಕ್ ಯು ಸರ್. ನಾಗು ಸರ್ ಧನ್ಯವಾದಗಳು. ಇಲ್ಲಿ ಯೂಟ್ಯೂಬ್ನಲ್ಲಿ ಅನೇಕ ಅಭಿಮಾನಿಗಳು ನಮ್ಮ ಕಾಮೆಂಟೇಟರ್ಗೆ ಲೈಕ್ ಮಾಡ್ತಾ ಇದ್ದಾರಂತೆ ನಾಗು ಅವರು ಹೇಳ್ತಾ ಇದ್ದಾರೆ. ಅದನ್ನು ನನಗೆ ನೀವು ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಾನು ಸಲ್ಲಿಸ್ತಾ ಇದ್ದೇನೆ ಸರ್. ಬನ್ರಿ ಸರ್ ಮ್ಯಾಚ್ ನೋಡಲು. ಅದ್ಭುತವಾಗಿ ಹೊಡೆದಿದ್ರು, ಆದರೆ ಗಾಳಿಯಲ್ಲಿ ಚೆಂಡು. ಮತ್ತೆ ನೋಡೋಣ ರಾಜು ಅವರು ಇದರೊಂದಿಗೆ ಅದ್ಭುತವಾಗಿ 15-20 ಫೀಟ್ಗಳವರೆಗೆ ಓಡಿ ಕ್ಯಾಚ್ ಹಿಡಿಯುವಲ್ಲಿ ವಿಫಲರಾಗಿದ್ರು. ಆದರೆ ಇದು ಹಿಡಿದಿದ್ರೆ ಒಂದು ಈ ಟೂರ್ನಮೆಂಟಿನ ಕಪಿಲ್ ದೇವ್ ಅವರ ಕ್ಯಾಚ್ ಅಂತ ಹೇಳಬಹುದಾಗಿತ್ತು. 83ಯಲ್ಲಿ ಕಪಿಲ್ ದೇವ್ ಅವರು 83 ಒಂದು ವಿಶ್ವಕಪ್ಪಿನಲ್ಲಿ ಇದೇ ರೀತಿಯಾಗಿ ಹಿಡಿದಿದ್ರು. ಆದರೆ ಅದು ವರ್ಲ್ಡ್ ಕಪ್ ಇತ್ತು, ಇದು ನಾಕ್ಔಟ್ ಆಗುವ ಸಂಭವ ಇದೆ. ಎಸ್, ಓ ಅದ್ಭುತವಾಗಿ ಹೊಡೆದಂತ ಚೆಂಡು ಡೀಪ್ ಮಿಡ್ ಆಫ್ ಮತ್ತು ಕವರ್ ನಡುವೆ ಕ್ಷೇತ್ರ ರಕ್ಷಕ ಕೈ ಚೆಲ್ಲಿದ್ದಾರೆ. ಇದರೊಂದಿಗೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ ಎಸ್ ಕೆ ಬಾಯ್ಸ್ ಅವರಿಂದ. ಅದರೊಟ್ಟಿಗೆ ಎರಡನ್ನು ಗಳಿಸಿದ್ದಾರೆ ಇಲ್ಲಿ ಅಸ್ಲಾಂ ಬೀಳಿಗಿ ತಂಡದ ನಾಯಕರು. ಮ್ಯಾಚ್ ಗೆಲ್ಲಬೇಕಂದ್ರೆ ಇಂಥ ಕ್ಯಾಚ್ಗಳು ಹಿಡಿಲೇಬೇಕು. ಹಿಡಿದ್ರೆ ಮಾತ್ರ ಗೆಲುವಿನ ಸನಿಯ ಹೋಗಲು ಸಾಧ್ಯ ಇರ್ತದ. ಕಾದು ನೋಡೋಣ. ಸಿಕ್ಸರ್ ಮತ್ತು ಬೌಂಡ್ರಿ ಸುರ್ಮಳೆ. ಅದ್ಭುತವಾದಂತ ಯಶತ ರಾಜು ಪಾರ್ಸಿ, ಅದ್ಭುತ ಯಶತಗಾರ. ಮತ್ತೆ ರಾಜು ಪಾರ್ಸಿ ಪುಲ್ಟಾಸಿಯಾಗಿ ಹೋಗದಂತ ಚೆಂಡು ಸ್ವತಃ ತಾವೇ ಒಂದು ಬಾಲ್ ಅನ್ನ ಸ್ಟಾಪ್ ಮಾಡಿದ್ದಾರೆ ಅದ್ಭುತವಾಗಿ ಬಲಗೈಯಿಂದ. ಇದರೊಂದಿಗೆ ಓರಿನ ಮುಕ್ತಾಯ. ಟೋಲ್ ಬಾಲ್ 27 ರನ್ ಟು ವಿನ್ ದಿಸ್ ಮ್ಯಾಚ್ ಬೀಳಿಗಿ ತಂಡಕ್ಕೆ. Bigly team, I want to telling you 12 ball 27 run if you want to win this match. 34 ಆಗಿದೆ. 2 ರನ್. ಬೇಗ ಬೇಗನೆ ದಯವಿಟ್ಟು. ಹಲೋ, ನೀವು ಒಟ್ಟು ಮಂದಿ ಏನು ಬರ್ತೀರೋ ಮಾರ ಎಸ್ ಕೆ ಬಾಯ್ಸ್, ನೀವು ಒಟ್ಟು ಮಂದಿ ಬರೋ ಅವಶ್ಯಕತೆ ಇಲ್ಲಲ್ಲ. ನಾಯಕ ಮತ್ತು ಸೀನಿಯರ್ ಆಟಗಾರ ಖಡಾ ಮುನ್ನಾ ಅವರಿದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡ್ರಲ್ಲ ಬೇಗನೆ. ಎಕ್ಸ್ಟ್ರಾ ಆಟಗಾರರು ದಯವಿಟ್ಟು ಹೊರಗೆ ಬರಬಾರ್ದು ಒಳಗಡೆ. ಹಲೋ ಹಲೋ, ಬೇಗ ಬೇಗನೆ ಬೇಗ ಬೇಗನೆ. ನಾನು ಈಗ ನನ್ನ ಸಹ ಕಾಮೆಂಟೇಟರ್ ಆಗಿರೋ ಮಿಸ್ಟರ್ ಪಾಣೇಂದ್ರ ಪತ್ತಾರ್ ಅವರು ಇನ್ನೂ 5 ಮಿನಿಟ್ ಹೇಳ್ತಾ ಇದ್ದಾರೆ. ರೆಡಿ, ಡೋಂಟ್ ಲೇಟ್. ಮುನ್ನಾ ಅದ್ಭುತವಾಗಿ ಒಂದು ಲೆಗ್ ಸೈಡ್ ನಲ್ಲಿ ತಳ್ಳಿದ್ರು, ಆದ್ರೆ ಕೇವಲ 1 ರನ್ನಿಗೆ ತೃಪ್ತಿ ಆಗ್ತಾ ಇದ್ದಾರೆ ಇಲ್ಲಿ ಅಸ್ಲಾಂ ಬಾಯ್ಸ್ ತಂಡ.
ಕಾದ ನೋಡೋಣ. ಮತ್ತೆ ಬಾಲ್ ಎಸೆಯಲು ರೆಡಿ ಆಗ್ತಾ ಇದ್ದಾರೆ ಇಲ್ಲಿ ಬಾಲರ್. ಇದರೊಂದಿಗೆ ವೈಡ್ ಎಂದು ಡಿಕ್ಲೇರ್ ಮಾಡಿದ್ದಾರೆ ಇಲ್ಲಿ ಚಂದ್ರು ಬಿರಾದಾರ್ ಫ್ರಮ್ ಸ್ಟೇಟ್ ಬೋರ್ಡ್. ಇದರೊಂದಿಗೆ ಫೀಲ್ಡ್ ಮಿಸ್ ಆಗ್ತಾ ಇದೆ ಇಲ್ಲಿ. ಕಾದು ನೋಡೋಣ. ರಿವರ್ಸ್ ಅದ್ಭುತವಾಗಿ ಹೊಡೆದಿದ್ದಾರೆ ಇಲ್ಲಿ ಅಸ್ಲಾಂ ತಂಡದ ಸದಸ್ಯರು. ಬೀಳ್ಗಿ ರಿವರ್ಸ್ ಆಗಿ ಸ್ವಿಚ್ ಇಟ್ ಬೌಂಡ್ರಿ ಕನೆಕ್ಟ್. ಮತ್ತೆ ಬೌಲರ್ ನಮ್ಮ ಮೈದಾನದಲ್ಲಿ 0-18 ಅವರು ಕಾಮೆಂಟ್ರಿ, ಹಿಂದಿ ಕಾಮೆಂಟ್ರಿ. 0-18 ವೈಡ್ ಎಂದು ಘೋಷಣೆ ಮಾಡಿದ್ದಾರೆ ಅಂಪೈರ್. ಕಾದು ನೋಡೋಣ. ಮತ್ತೆ ಪುಲ್ಟಾಸ್ ಆಗಿ ಹೋಗದಂತ ಚೆಂಡು, ಇದರೊಂದಿಗೆ ಬೌಂಡ್ರಿ. ಔಟ್. ನೆಕ್ಸ್ಟ್ ಬೀಳಿಗೆ ತಂಡದ ಆಟಗಾರ ಮನ್ಸೂರ್ ಅಲಿ ಖಾನ್. ಕಾದು ನೋಡೋಣ ತಮ್ಮ ತಂಡಕ್ಕೆ ಯಾವ ರೀತಿ ಗೆಲುವನ್ನು ಕೊಡ್ತಾರೆ ಅಂತ. 6ಕ್ಕೆ 13 ಬ್ಯಾಟ್ಸ್ಮನ್, 6 ಬಾಲಿಗೆ 13 ರನ್ ಬೇಕು. ಬೇಗ ಬೇಗನೆ ಮುಗಿಸ್ಬೇಕು. ಮುನ್ನ ಅವ್ರಿಗೆ ಗ್ರೂಪ್ ಮೇಲೆ ನಿಂದ್ರಿಸ್ಬೇಡ ದೋಸ್ತ. ಇನ್ನ 8 ಮ್ಯಾಚ್ಗಳಿದ್ದಾವೆ, ದಯವಿಟ್ಟು ಗಮನದಲ್ಲಿ ಇರಲಿ ನಾಯಕರೇ. ಬೌಲರ್ ಅಖಿಲ್ ಕೊನೆಯ ಎಸೆತ, ಕೊನೆಯ ಓವರ್ನ ತೆಗೆದುಕೊಂಡು 6 ಬಾಲಿನಲ್ಲಿ 13 ರನ್ಗಳು ಗಳಿಸಬೇಕು. ಅಸ್ಲಾಂ ಬೀಳಿಗೆ ತಂಡ, SK ಬಾಯ್ಸ್ ವಿಕೆಟ್ ತೆಗಿಬೇಕು ಬೇಡೋ, ಆದರೆ ಡಾಟ್ ಮಾಡಬೇಕು. 2 ತಂಡಗಳ ಕಾದಾಟ, ಒಂದು ತುರ್ಸಿನ ಪಂದ್ಯ. 6 ಬಾಲಿಗೆ 13 ರನ್. ದೋಸ್ತ ಲಾಸ್ಟ್ ಮ್ಯಾಚ್ ಕೊನೆಯ ಓವರ್ ಬೇಕಾಗಿರುವುದು 13 ರನ್. ಯಾರು ವಿಜಯಶಾಲಿ ಆಗ್ತಾರೆ ಕಾದು ನೋಡೋಣ. ವಿಜಯಶಾಲಿಯ ಕಾದು ನೋಡೋಣ. ಅತ್ಯಂತ ಅದ್ಭುತವಾಗಿ ಎಸ್ತಾ ಇದ್ದಾರೆ ಇಲ್ಲಿ
5 ಬಾಲಿಗೆ 13 ರನ್ನು. ಕಾದು ನೋಡೋಣ. ಹೊರಗಡೆ ಇದರೊಂದಿಗೆ ಸಿಕ್ಸರ್. ಅಸ್ಲಂ ತಂಡ ಮಾರುತಿ ಟವಳೆ. ವಾಟ್ ಎ ನೇಮ್. ಇವರನ್ನ ಕರೆಯೋದು ಹುಚ್ಚಪ್ಪ ಅಂತ ಹೇಳಿ ಕರೀತಾರೆ, ಆದರೆ ಅವ್ರ ಹೆಸರು ಮಾರುತಿ ಟವಳೆ. ಹುಚ್ಚಪ್ಪನಂಗೆ ಬ್ಯಾಟಿಂಗ್ ಆಡ್ತಾರೋ ಇಲ್ಲ ನಾವು ಕಾದು ನೋಡೋಣ. ಅತ್ಯಂತ ಸರಳವಾದ ಒಂದು 3 ಬಾಲ್ನಲ್ಲಿ 7 ರನ್ ಬೇಕಾಗಿದೆ. ಎಸ್ ಕೆ ಬಾಯ್ಸ್ ನೆನಪಿನಲ್ಲಿರಲಿ, ನಿಮಗೂ ಕೂಡ ಒಂದು ವಿಜಯಶಾಲಿ ಆಗಬಹುದು. ಯಾವುದೇ ಮ್ಯಾಚ್ ಯಾವುದೇ ಒಂದು ಸಂದರ್ಭದಲ್ಲಿ ಮ್ಯಾಚನ್ನು ಟರ್ನ್ ಆಗ್ಬೋದು. ಯಾಕಂದ್ರೆ ನಮ್ಮ ಜೊತೆ ಇಲ್ಲಿ ವಜ್ರಕಾಂತ್ ಮಾಮ ಅವರಿದ್ದಾರೆ. 6 ಬಾಲ್ನಲ್ಲಿ 7 ರನ್ ಯಾರಾದರೂ ಹೊಡಿತಿದ್ರು, ಆದ್ರೆ ನಮ್ಮ ಜೊತೆ ಅವರು ಹೊಡಿಲಿಲ್ಲ ಲಾಸ್ಟ್ ಒಂದು IPL ನಲ್ಲಿ. ಹೀಗಾಗಿ ಇದು ಒಂದು ಕೂಡ ಅದೇ ರೀತಿ ಇದೆ. ನೋಡೋಣ, ಕಾದು ನೋಡೋಣ. ಮತ್ತೆ ರಿವರ್ಸ್ ಹೊಡೆಯಲು ಹೋಗಿದ್ದಾರೆ. ಇದರೊಂದಿಗೆ ರಿವರ್ಸ್ ಚಕ ಕನೆಕ್ಟಿಂಗ್ MK ಟ್ರೋಫಿ. ಹೊಡೆದ್ರು. ಕೇವಲ 1 ರನ್ ಗೆಲ್ಲಲು ಅಸ್ಲಾಂ ಬೀಳಿಗೆಗೆ 1 ರನ್ ಬೇಕಾಗಿದೆ. ಕೇವಲ ಗೆಲ್ಲಲು 1 ರನ್ ಬೇಕಾಗಿದೆ. ಅವರು ಒಂದು ಶಾಟ್ ಹೊಡಿತಾರೋ ಅಥವಾ 6 ಹೊಡಿತಾರೋ 4 ಹೊಡಿತಾರೋ ಕಾದು ನೋಡೋಣ. ಎಲ್ಲ ಕ್ಷೇತ್ರ ರಕ್ಷಕರು ಮೈದಾನದ ಒಳಗೆ. ಇದು ಕೊನೆಯ ಓವರ್. ಇದರೊಂದಿಗೆ ಮತ್ತೆ ರನ್ ಔಟ್ ಆಗುವ ಸಂಭವವಿತ್ತು, ಆದರೆ ಕೈ ಚೆಲ್ಲಿದ್ರು. ಇದರೊಂದಿಗೆ ವಿನ್ ಆಗ್ತಾ ಇದ್ದಾರೆ. ಮ್ಯಾಚ್ ಮುಕ್ತಾಯ ಆಗಿದೆ. ಬೀಳಿಗೆ ತಂಡ ತನ್ನ ಮೊದಲನೇ ಮ್ಯಾಚ್ ಅನ್ನು ಗೆದ್ದುಕೊಂಡು ಹಸನ್ ಮುಖಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಧನ್ಯವಾದಗಳು ಬೀಳಿಗೆ ತಂಡ. ಆದರೂ ಸಲಾವುದ್ದೀನ್ ಯು ಗಾಟ್ ಅ ಮ್ಯಾನ್ ಆಫ್ ದಿ ಮ್ಯಾಚ್ ಅಂಡ್ ಪ್ಲೀಸ್ ಕಮ್ ಟು ದಿ stage on the stage and collect the trophy and catch cap. ನಮ್ಮ ಆತ್ಮೀಯರಾಗಿರುವ ಶಾಂತು ಕಂಬಾರ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬರ್ರಿ ಶಾಂತು. ಬಿಜೆಪಿಯ ಯುವ ನಾಯಕರು ಶಾಂತು ಕಂಬಾರ್ ವೇದಿಕೆ ಮೇಲೆ ಬರಬೇಕು. Thank you. Sorry for the scolding for you, Mr. Jaino. You gave here list. RK ಬಾಯ್ಸ್ ಮತ್ತು ಮನುಬಿತ್ತು ಅದ್ಭುತವಾದಂಥ ಒಂದು 2 ತಂಡಗಳ ಹಣಾಹಣಿ. ಈ ಕಾದು ನೋಡಲು ಎಲ್ಲ ಪ್ರೇಕ್ಷಕರು ಕಾದು ಕುಳಿತಿದ್ದಾರೆ. ಎಲ್ಲ 2 ತಂಡಗಳು ಬೇಗನೆ ಬರಬೇಕು. ಇಲ್ಲಿ ಟಾಸ್ ಆಗ್ತಾ ಇದೆ. RK ವರ್ಸಸ್ ಮನುಬಿತ್. ಸಂಗೊಳ್ರಾಯಣ ತಂಡದ ಸದಸ್ಯರು ದಯವಿಟ್ಟು ಬೇಗನೆ ನಿಮ್ಮ ಒಂದು ಫೀಲ್ಡಿಂಗ್ ಅನ್ನು ಸೆಟ್ ಮಾಡಬೇಕು. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಲು ಸಮಯ ಅವಕಾಶ ನಿಮಗೆ ಮುಂದಿನ ಸಂಡೇ ನಾವು ಕೊಡ್ತೀವಿ, ಆದ್ರೆ ಈ ಸಂಡೇ ಇಲ್ಲ. ಬಾಲನ್ನ ನೀವು ಈ ಕಡೆ ದಯವಿಟ್ಟು ಒಗಿರಿ. ಬುಡ್ಡು ಅಧ್ಯಕ್ಷರ, ಅದೇ ನೀವು ಎಸಿತ್ರಿ ಬಾಲಲ್ಲಿ ಈಗ ಐದು ಹುಲಿ ಪಟ್ಟನೆ ಬೇಗನೆ ಫೀಲ್ಡಿಂಗ್ ಸೆಟ್ ಮಾಡಬೇಕು. ಜೈನು ನೋ ಥ್ರೋಯಿಂಗ್. ಆ ಬಾಲನ್ನ ಈ ಕಡೆ ಹೋಗಿರಿಪ್ಪ. ಕೀಪರ್ ಯಾರು? ಬಾಲ್ ಹೋಗಿರಿ ದಯವಿಟ್ಟು. ಫೀಲ್ಡ್ ಸೆಟ್ ಮಾಡ್ರಿ. ಅಂಪೈರ್ಸ್ ಹೋಗ್ರಿ. ಬ್ಯಾಟ್ಸ್ಮನ್ ಒಳಗಡೆ ಹೋಗ್ರಿ ಬೇಗ. ಈ ಒಂದು ಸಂಗೊಳ್ಳಿ ರಾಯಣ್ಣ ತಂಡದಲ್ಲಿ ಬಹುತೇಕ ಬಾಂಬೆ, ದೆಹಲಿ, ಪುಣಾದವರು ಇದ್ದಾರಾ? ಜೈನು ಇದ್ದಾರಾ? ಓಕೆ, ವೆರಿ ಗುಡ್. ಇದು ರೀ ಸರ್, ಸಂಗೊಳ್ಳಿ ರಾಯಣ್ಣದವರು ನೀವು ಫೀಲ್ಡಿಂಗ್ ಸೆಟ್ ಮಾಡ್ರಿ. ಎಷ್ಟ ಪ್ಲೇಯರ್ಗಳು ಹೊರಗೆ ಬರ್ರಿ. ಉಳ್ದವ್ರು ಯಾಕೆ ಹೊರಗೆ ಹೊಂಟ್ರಿ? ನಿಮ್ಮದು ಬ್ಯಾಟಿಂಗ್ ಅದ.
ನೀವು ಹೊರಗೆ batting ಅವ್ರು ಹೋಗ್ರಿ, ದಯವಿಟ್ಟು ಹೊರಗೆ ಹೋಗ್ರಿ. ಯಾಕೆ ಒಳಗೆ ಬರ್ತೀರಿ? ಇನ್ನ 8 ಮ್ಯಾಚ್ ಆಗ್ಬೇಕು. ಆಡ್ಸನ್ ಏನ್ ಬೇಡ ಟೂರ್ನಮೆಂಟ್. ಓ ಅಣ್ಣ, ನೀವೆಲ್ಲ ಒಂದು ಒಳ್ಳೆ ಐಕಾನ್ ಆಟಗಾರರು. ಹಿಂಗ್ ಮಾಡಿದ್ರೆ ಹೆಂಗ? ನಾವು ಓವರ್ ಕಟ್ ಮಾಡಿ ಆಡಿಸ್ತೀನಿ. ಮುಂದಿನ ಮ್ಯಾಚ್ಗಳು 4-4 ಓವರ್ ಆತವ. ನಿಮ್ಗೆ ಹೈರಾಣ ಆತದ ನಾ ಹೇಳ್ತೀನಿ. ಜೈನು ಯಾಕ ನಾವು ಮುಗಿಸ್ಬೇಕೆ ಇವತ್ತು ಟೂರ್ನಮೆಂಟ್. ಬಿಲ್ಡಿಂಗ್ ಅಂತ ನಾ ತಿಳ್ಕೊಂಡು ಒಳಗೆ ಬಂದಿ ಕಕ್ಕನಿ. ನಾಳೆ ಎಕ್ಸಾಮ್ ಅದ, ಗ್ರೌಂಡ್ ಪರ್ಮಿಷನ್ ಇಲ್ಲ. ಇವತ್ತು ನಾವು ಟೂರ್ನಮೆಂಟ್ ಮುಗಿಸ್ಬೇಕು. ಹಾ ನಿತಿನ್, ಎಸ್ಕೆ ಬಾಯ್ಸ್ ಪ್ಲೀಸ್ ಸೆಟ್ ದ ಫೀಲ್ಡ್ ಫಾಸ್ಟ್. ಸಾರಿ, ನ್ಯೂ ಚಾಲೆಂಜರ್ಸ್. ನ್ಯೂ ಚಾಲೆಂಜರ್ಸ್ ಕ್ಯಾಪ್ಟನ್ ಹೋಗ್ರಿ ನೋಡ, ಬೇಗ ಹೋಗ್ರಿ. ಓಕೆ ಓಕೆ. ಈ ಇದೀಗ ತಾನೇ ನಡೆದಂತ ಒಂದು ಫೈನಲ್ ಅಲ್ಲ, ಲೀಗ್ ಪಂದ್ಯದಲ್ಲಿ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಹೊರಹೊಮ್ಮಿದ್ದಾರೆ ನಿತಿನ್. ಸಂಕೇತ ಇಲ್ಲಿ ಒಟ್ಟೆ ಡಿಸ್ಕಸ್ ಬಾ ಮಾಡಬೇಡಿ. ಎರಡು ತಂಡಕ್ಕೆ ಆಗಬೇಕು. ನಾ ಹೇಳತ್ತೀನಿ, ಡಿಜೆ ವ್ಯವಸ್ಥೆಯನ್ನು ಮಾಡಿರುವಂತ ನಮ್ಮ ಶಾಂತೋಣ್ಣ ಪೂಜಾರಿ ಅವರು ಆ ಆಟಗಾರನಿಗೆ ಒಂದು ಮೆಡಲ್ಲು, ಕಪ್ಪು ಮತ್ತು ಕ್ಯಾಪ್ ಅನ್ನು ಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಸ್ವಲ್ಪ ಯೂಟ್ಯೂಬ್ ಲೈವ್, ಟೆನ್ನಿಸ್ ಯೂಟ್ಯೂಬ್, ಪ್ಲೀಸ್ ಹೋಲ್ಡ್ ಹಿಯರ್ ಫ್ಯೂ ಸೆಕೆಂಡ್ಸ್ ಓನ್ಲಿ. ಏ ತಮ್ಗಳೇ, ಕೌಂಟಿ ಪ್ಲೇಯರ್ ಇದ್ದಿರಲ್ಲೋ ನೀವು, ಜಲ್ದಿ ಹೋರಿ. ಯಾಕಡೆ ನಿಂದ್ರಲ್ಗತ್ತಿರಲ್ಲ ಅಲ್ಲಿ ಏನೋ ಹಂಪರ್ನ ಸುತ್ತಮುತ್ತ. ಬ್ಯಾಟ್ಸ್ಮನ್ ಯಾಕ್ರಿ ಯಾಕ್ರಿ ಸರ್? ಏನು ಕೇಳೋದಿಲ್ಲ, ಟೈಮ್ ಆಗ್ಯದ ಬಾಳ್ರಿ. ಸೆಮಿಫೈನಲ್ ಕೇಳೋಣ. ಎಲ್ಲರೂ ಚಲೋ ಬಂದಿರ್ತಾರ. ಇವ್ರು ಇನ್ನೊಂದು ಮ್ಯಾಚ್ ಹೊಡೆದ್ರೆ ಹೆಂಗಿದ್ರು ಅವ್ರಿಗೆ ಕೇಳೋಣ. ಇಲ್ಲಿ ಶಾಂತು ಪೂಜಾರಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಕಪ್ಪು, ಅದರ ಜೊತೆಗೆ ಕ್ಯಾಪ್. ಈ ಒಂದು ಕೊಡಮಾಡಿರುವಂತ ಗಣ್ಯಮಾನ್ಯರು ಜಟ್ಟಪ್ಪ ರಬಳಿ ಮಾಮ ಇವರು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಬಾಯ್. ಯು ಹ್ಯಾವ್ ಟು ಪ್ಲೇ ವೆಲ್ ಇನ್ ನೆಕ್ಸ್ಟ್ ಮ್ಯಾಚ್ ಆಲ್ಸೋ. ಹಲೋ, ಎಸ್ಕೆ ಇವತ್ತು ಮನ್ವಿತ್ ಅವರ ಪಮ್ಮ ಸ್ವಲ್ಪ ಒಟ್ಟೆ ಡಿಸ್ಕಸ್ ಮಾಡೋಂಗಿಲ್ಲ. ನೀನು ಮತ್ತು ಎರಡು ನಿತಿನ ಇಬ್ರು ಒಳಗೆ ಆಡ್ರಿ, ನೀವು ಒಳಗ ಡಿಸ್ಕಸ್ ಮಾಡ್ರಿ. ಹಾ ಓಕೆ. ಇಲ್ಲಿ ಲೆದರ್ ಆಟಗಾರ ಗಿರೀಶ್ ಈ ತಂಡದಲ್ಲಿದ್ದಾರೆ. ವಿಜಯಪುರದಿಂದ ಅವರು ಐಕಾನ್ ಆಗಿ ಬಂದಿದ್ದಾರೆ. ಕಾದು ನೋಡೋಣ ರಾಯಣ್ಣ ತಂಡದ ಯಾರು ಓಪನಿಂಗ್ ಆಗಿ ಬರ್ತಾ ಇದ್ದಾರೆ ಅದನ್ನು ಕಾದು ನೋಡೋಣ. ಎಷ್ಟು ಅದ್ಭುತವಾಗಿ ಈ ಮ್ಯಾಚ್ ನಡೀತಾ ಇದೆ ಅಂದ್ರೆ, ಈ ಟೂರ್ನಮೆಂಟಿನ 2ನೇ ರೌಂಡ್ ಅದ್ಭುತವಾಗಿ ಮನ್ವಿತ್ ಸಿಸಿ ಮತ್ತು RK ಬಾಯ್ಸ್. ಓಕೆ ಓಕೆ, 1 ಮಿನಿಟ್ ವೇಟ್ ಮಾಡ್ರಿ. ಒಂದು ಇಲ್ಲಿ ತಂಡದ ಸದಸ್ಯರ ಲಿಸ್ಟ್ ರೆಡಿ ಆಗಿಲ್ಲ, ಅದು ಅಪ್ಡೇಟ್ ಮಾಡಬೇಕು. ಓಕೆ, 2ನೇ ಸುತ್ತಿನ ಕ್ವಾರ್ಟರ್ ಫೈನಲ್ಗೆ RK ವರ್ಸಸ್ ಮನ್ವಿತ್ ಎರಡು ತಂಡಗಳು ರೆಡಿ ಆಗಬೇಕು. ಮತ್ತು ಈ ಓರಿನ ನಂತರ ನಿಮ್ಮ ನಾಯಕರು ಟಾಸ್ ಮಾಡಲು ವೇದಿಕೆ ಮುಂಭಾಗದಲ್ಲಿ ಬರಬೇಕು. I requesting you that both captain please come forward and toss the coin. ಇವತ್ತಿನ ಈ ಪಂದ್ಯಕ್ಕೆ ಹಂಪರ್ ಆಗಿ ನಮ್ಮ ಸ್ನೇಹಿತ ಮತ್ತು ಶಾಂತೇಶ್ವರನ ಕಾರ್ಯದರ್ಶಿಗಳು ಗುನಾಪುರ್ ಸರ್, ಕಂದಾಯ ಇಲಾಖೆ ಮತ್ತು ನಂದರಿಗೆ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬಂದು ತಮ್ಮ ಸ್ಥಾನವನ್ನು ಸ್ವೀಕಾರ ಮಾಡಬೇಕು. ನ್ಯೂ ಚಾಲೆಂಜರ್ಸ್ ವರ್ಸಸ್ ಸಂಗೊಳ್ಳಿ ರಾಯಣ್ಣ. ಒಂದೇ